ಸೊ ಇವಾಗ ಲೇಸರ್ ಸೊ ವೆರಿ ಇಂಪಾರ್ಟೆಂಟ್. ಯಾರೇ ಬಂದರೂ ಪೇಷಂಟ್ಸು ಕೇಳೋದು ಮೇಡಮ್ ಲೇಸರ್ಸ್ ನಿಮ್ಮ ಹತ್ರ ಅವೈಲಬಿಲಿಟಿ ಇದೆಯಾ? ಸೊ ಅವರಿಗೆ ಲೇಸರ್ಸ್ ಅಂತಂದರೆ ಇವಾಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅದು ಖಂಡಿತವಾಗೂ ನಿಜ, ಯಾಕಂದರೆ ಸೇಫ್ ಆ್ಯಂಡ್ ಎಫೆಕ್ಟಿವ್ ವೇ ಆಫ್ ಹೇರ್ ರಿಮೂವಲ್ ಅಂತಲೇ ಹೇಳ್ಬೋದು. ಸೊ ಹೇರ್ ಗ್ರೋತ್, ಸೊ ಫಸ್ಟ್ ಹೇರ್ ರಿಮೂವಲ್ ಅಂತ ಬಂದಾಗ ಡಿಫ್ರೆಂಟ್ ಮೆಥಡ್ಸ್ ಆಫ್ ಹೇರ್ ರಿಮೂವಲ್ ಇದೆ. ಒಂದು ಶೇವಿಂಗ್ ಇರ್ಬೋದು, ವ್ಯಾಕ್ಸಿಂಗ್ ಇರ್ಬೋದು, ಮತ್ತು ಲೇಸರ್ ಹೇರ್ ರಿಮೂವಲ್ ಇರ್ಬೋದು, ಮತ್ತು ಪ್ಲಗ್ಗಿಂಗ್. ಸೊ ಅದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ರಿಮೂವಲ್. ಬಟ್ ಸೇಫೆಸ್ಟ್ ಆ್ಯಂಡ್ ಪೇನ್ಲೆಸ್ ಎಫೆಕ್ಟಿವ್ ಮೆಥಡ್ ಅಂತಂದರೆ ಲೇಸರ್ ಅಂತಲೇ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಲೇಸರ್ ಹೇಗೆ ವರ್ಕ್ ಆಗುತ್ತೆ ನಮ್ಮ ಕೂದಲು ತೆಗೆಯೋದಕ್ಕೆ ಅಂತೇಳಿ, ಲೇಸರ್ ಏನಾಗುತ್ತೆ ಅದರಲ್ಲಿ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡ್ಯೂಸ್ ಪರ್ಟಿಕ್ಯುಲರ್ ವೇವ್ ಲೆಂತ್ ಇರುತ್ತೆ. ಸೊ ಅದೇನಾಗುತ್ತೆ, ಅದನ್ನು ಪರ್ಟಿಕ್ಯುಲರ್ ಮೆಲ್ಲಿನ್ ಅಂತ ಪಿಗ್ಮೆಂಟ್ ಇರುತ್ತೆ ನಮ್ಮ ಹೇರ್ಸಲ್ಲಿ, ಅದನ್ನು ಟಾರ್ಗೆಟ್ ಮಾಡಿದಾಗ ಸೊ ಡೆವಲಪ್ ಆಗೋ ಗ್ರೋತ್ ಇರುತ್ತಲ್ಲ, ಹೇರ್ ಗ್ರೋತು ಅದು ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಥಿಕ್ನೆಸ್ ಕೂಡ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಅ ಪರ್ಮನೆಂಟ್ ರಿಮೂವಲ್ ಆಫ್ ದ ಮೆಥಡ್, ಪರ್ಮನೆಂಟ್ ರಿಮೂವಲ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಬೇರೆ ಟ್ರೀಟ್ಮೆಂಟ್ ಕಂಪೇರ್ ಮಾಡೋದು ಲೇಸರ್ ಹೇರ್ ರಿಮೂವಲ್ ನಿಮಗೆ ಸೊ ಅಷ್ಟು ನಿಮಗೆ ಸೆಷನ್ಸ್ ಬೇಕಾಗಿರಲ್ಲ. ಸೊ ಗ್ರ್ಯಾಜುಯಲ್ ಆಗಿ ಪರ್ಮನೆಂಟಾಗಿ ನಿಮಗೆ ಹೇರ್ನ ರಿಮೂವ್ ಮಾಡ್ಕೊಡ್ಬೋದು. ಆ್ಯಂಡ್ ಆಲ್ಸೋ ಪೇಷಂಟ್ಸ್ ಲೈಕ್ ಲೆಸ್ ದೆನ್ 15 ಇಯರ್ಸ್ ನಾವು ಅಡ್ವೈಸ್ ಮಾಡಲ್ಲ. ಮೇ ಬಿ ಆಫ್ಟರ್ 15 ಇಯರ್ಸ್ ಆಗಿ ನಾವು ಟ್ರೀಟ್ಮೆಂಟ್ ನಾವು ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಬಿಫೋರ್ ಹೇರ್ ರಿಮೂವಲ್ ಮಾಡೋದಕ್ಕಿಂತ ಮುಂಚೆ ಬೇರೆ ಇಂಟರ್ನಲ್ ಏನೇನೋ ಬೇರೆ ಕಂಡೀಷನ್ಸ್ ಏನಾದ್ರು ಇದೆಯಾ, ಲೈಕ್ PCOD ಇಶ್ಯೂಸ್ ಇದೆಯಾ, ಬೇರೆ ಏನೋ ಮೆಡಿಕೇಷನ್ಸ್ ತೊಗೊತಾ ಇದ್ದಾರಾ, ಸೊ ಅದು ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದು ವೆರಿ ಇಂಪಾರ್ಟೆಂಟ್ಸ್. ಬಿಕಾಸ್ ರಿಸಲ್ಟ್ಸ್ ವೇರಿ ಆಗುತ್ತೆ. ಸೊ ಒಬ್ಬರು ರಿಸಲ್ಟ್ಸ್ ಸಿಗೋದು ಅದೇ ನೆಕ್ಸ್ಟ್ ಪೇಷಂಟ್ಸ್ಗೆ ಯಾವ ಥರ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ವೆರಿ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ ಕೌನ್ಸಿಲಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟೋ ಜನ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂಡ ಬರ್ತಾರೆ. ಸೊ ನಾವು ಅದನ್ನು ಪೇಷಂಟ್ ನೀಟಾಗಿ ಕೌನ್ಸಿಲ್ ಮಾಡ್ತೀವಿ, ಎಷ್ಟು ಸೆಷನ್ಸ್ ಬೇಕಂತ ಹೇಳ್ತೀವಿ. ಸೊ ಅದನ್ನು ಅದ್ರ ಮೇಲೆ ಅವರು ಟ್ರೀಟ್ಮೆಂಟ್ನ ತೊಗೋಬೋದು. ಸೊ ಡರ್ಮಟಾಲಜಿಸ್ಟ್ನ ವಿಸಿಟ್ ಮಾಡಿ. ಸೊ ಅವ್ರಿಗೆ ಇರೋವಂಥ ಲೈಕ್ ನೀವು ಲೇಸರ್ ಟ್ರೀಟ್ಮೆಂಟ್ ತೊಗೊಂಡು ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಆ್ಯಂಡ್ ಆಲ್ಸೋ ನೋಬೇಡಿಸ್ ಈವನ್ ಪಾರ್ಲರಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಲೈಕ್ ಹೇರ್ ರಿಮೂವಲ್, IPL ಇರ್ಬೋದು. ಸೊ ಅದರಿಂದ ಕಾಂಪ್ಲಿಕೇಷನ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಸೊ ಕಾಂಪ್ಲಿಕೇಶನ್ಸ್ ಅಷ್ಟು ಏನೂ ಇರಲ್ಲ, ಮಿನಿಮಲ್ ಆಗಿರುತ್ತೆ. ಸೊ ಫೇರ್ ಸ್ಕಿನ್ ಇರೋರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಫೇರ್ ಸ್ಕಿನ್ ಇರೋದ್ರಿಂದ ಪಿಗ್ಮೆಂಟೇಷನ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಸೊ ಅದರ್ ದ್ಯಾನ್ ದಿಸ್, ಸೊ ಹೇರ್ ರಿಮೂವಲ್ ಅಂತ ಬಂದಾಗ ಲೇಸರ್ ಈಸ್ ಅ ಬೆಸ್ಟ್ ವೇ ಟು ಗೆಟ್ ದ ಹೇರ್ ರಿಮೂವಲ್ ಡನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.